ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮೋರ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೋಡಿ. ನಿಮ್ಮ ದುಃಖದಲ್ಲೇ ಗೊತ್ತಾಗ್ತಿದೆ ಅಣ್ಣ. ಪ್ರೀತಿ ಇರೋ ಜಾಗದಲ್ಲಿ ಪ್ರಾಯಶ್ಚಿತ ಇದ್ದೇ ಇರುತ್ತೆ. ಮುದ್ದು ಮಾಡಿದ್ರು ಪ್ರೀತಿನೇ, ಬೈದ್ರು ಪ್ರೀತಿನೇ, ಹೊಡೆದ್ರು ಪ್ರೀತಿನೇ. ಏನು ಮಾಡಿದ್ರು ಪ್ರೀತಿಯಿಂದನೇ ಮಾಡೋದು, ಪ್ರೀತಿಗೋಸ್ಕರನೇ ಮಾಡೋದು. ಆದ್ರೂ ನೀವೀಗ ಅಮ್ಮವ್ರಿಗೆ ಕೋಪದಲ್ಲಿ ಹೊಡೆದ್ರಾ? ಇಲ್ಲ ಅಲ್ವಾ ಅಣ್ಣ? ಒಳ್ಳೇದು ಮಾಡೋದಕ್ಕೆ ಹೋಗಿ ದೋಷಿಯಾಗಿ ನಿಂತ್ಕೋತಾರೆ ಅನ್ನೋ ಕಾರಣಕ್ಕೆ ಹೊಡೆದ್ರಲ್ವಾ? ಆ ವಿಷಯ ಎಲ್ರಿಗೂ ಅರ್ಥ ಆಗುತ್ತೆ. ಇನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಮ್ಮವ್ರಿಗೆ ಗೊತ್ತಾಗಲ್ವಾ? ಆದ್ರೆ ಎಲ್ರೂ ಮುಂದೆ ಹೊಡೆದ್ರಿ ಅಲ್ವಾ, ಅದಕ್ಕೆ ಬೇಜಾರಾಗಿರುತ್ತೆ. ನೀವು ಅವ್ರ ಹತ್ರ ಒಂದ್ಸಲ ಮಾತಾಡಿದ್ರೆ ಅವ್ರ ನೋವು ಕಮ್ಮಿ ಆಗುತ್ತೆ, ನಿಮ್ ದುಃಖನೂ ಹೋಗುತ್ತೆ. ಹೋಗಿ ಅಣ್ಣ, ಹೋಗಿ. ಹಾ ಸರಿ. ಯಜಮಾನ್ರೇ, ದಶರಥ ರಾಮವ್ರೆ, ಯಜಮಾನ್ರೇ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಬನ್ನಿ. ಏನ್ ವಿಷಯ ಹೇಳಿ. ಯಜಮಾನ್ರೆ, ನಮ್ದು ಪಕ್ಕದೂರು. ಈಗೊಂದು ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ. ಪೊಲೀಸು ಕೋರ್ಟು ಅಂತ ಹೋಗೋ ಬದಲು ನ್ಯಾಯ ಧರ್ಮ ತಿಳ್ಕೊಂಡಿರೋ ನಿಮ್ಮ ಹತ್ರ ಬಂದ್ರೆ ಸರಿಯಾದ ತೀರ್ಪು ಸಿಗ್ಬಹುದು ಅಂತ ಬಂದ್ವಿ. ಹೇಳಿ, ಏನ್ ಸಮಸ್ಯೆ? ಅದೇನು ಅಂತಂದ್ರೆ, ಚಿಕ್ಕ ವಯಸ್ಸಲ್ಲೇ ನನ್ನ ಮಗಳನ್ನ ನನ್ನ ತಂಗಿ ಮಗನ ಕೊಟ್ಟು ಮದುವೆ ಮಾಡೋದು ಅಂತ ಮಾತಾಗಿತ್ತು. ಮಾತಂದ್ರೆ ಸುಮ್ಮನೆ ಹೇಳಿದ ಮಾತಲ್ಲ, ದೇವ್ರ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಒಬ್ಬರ ಕೈ ಮೇಲೆ ಒಬ್ಬರ ಕೈ ಇಟ್ಟು ಮಾತು ಕೊಟ್ಟಿದ್ವಿ. ಆವತ್ತಿಂದ ನನ್ನ ಮಗಳು ಅವನೇ ತನ್ನ ಗಂಡ ಅಂತ ಎಷ್ಟೊಂದು ಆಸೆ ಇಟ್ಕೊಂಡ್ಲು, ತುಂಬಾ ಕನಸುಗಳನ್ನ ಕಂಡ್ಲು. ಆದ್ರೆ ಈಗ ನೋಡಿದ್ರೆ ನನ್ನ ತಂಗಿ ಮತ್ತು ಅವಳ ಮಗ ನನ್ನ ಮಗಳನ್ನ ಬೇಡ ಅಂತಿದ್ದಾರೆ ಸ್ವಾಮಿ. ಕೊಟ್ಟಿದ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಪ್ರಮಾಣ ಯಾಕೆ ಮಾಡಬೇಕು ಯಜಮಾನ್ರೆ? ಇದಕ್ಕೆ ನೀವೇ ಸಲಹೆ ಕೊಡಿ. ಅಣ್ಣ, ತೀರ್ಪು ಹೇಳಕ್ಕೂ ಮುಂಚೆ ನಾನ್ ಹೇಳೋದು ಕೇಳಿಸ್ಕೊಳ್ಳಿ ಅಣ್ಣ. ಹೌದಣ್ಣ, ಚಿಕ್ಕ ವಯಸ್ಸಲ್ಲೇ ನಮ್ಮ ಅಣ್ಣನ ಮಗಳನ್ನ ನಾನು ಸೊಸೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ ನಿಜ. ದೊಡ್ಡೋರಾದ್ಮೇಲೆ ಮಕ್ಕಳಿಷ್ಟ ಕಷ್ಟ ಬದಲಾಗತ್ತಲ್ವಾ? ಅವ್ರಿಗೆ ಇಷ್ಟ ಇಲ್ಲದೆ ಬಲವಂತವಾಗಿ ಮದ್ವೆ ಹೇಗ್ ಮಾಡಕ್ಕಾಗತ್ತಣ್ಣ? ಇಷ್ಟ ಇಲ್ಲ ಅಂದಮೇಲೆ ಅವ್ರ ಸಂಬಂಧಕ್ಕೆ ಯಾಕೆ ಕಟ್ಟು ಬೀಳ್ತೀರಾ? ನಿಮ್ ಹುಡುಗಿಗೆ ಬೇರೆ ಸಂಬಂಧ ನೋಡಿ. ನೋಡ್ಬೋದಮ್ಮ, ಬೇರೆ ಸಂಬಂಧ ಹುಡ್ಕೋಕೆ ಶಕ್ತಿ ಇಲ್ಲ ಅಂತಲ್ಲ, ಇದಕ್ಕಿಂತ ದೊಡ್ಡ ಸಂಬಂಧನೇ ತರಬಹುದು. ಮಗಳ ಮನಸ್ಸಲ್ಲಿ ಭಾವ ಇದ್ದಾಗ ಬೇರೆಯವ್ರನ್ನ ಮದುವೆ ಆದ್ರೆ ಖುಷಿಯಾಗಿರ್ತಾಳ? ಈಗ ಹೇಳಿ ಯಜಮಾನ್ರೆ, ಕೊಟ್ಟ ಮಾತಿಗೆ ಬೆಲೆ ಇಲ್ಲ ಅಂತೀರಾ? ಮಾಡಿದ ಪ್ರಮಾಣನ ಮರಿಬೇಕು ಅಂತೀರಾ? ಆ ಪ್ರಮಾಣ ನಂಬಿಕೊಂಡು ನನ್ನ ಮಗಳು ಆಸೆ ಪಟ್ಟಿದ್ದು ತಪ್ಪು ಅಂತೀರಾ? ಕನಸು ಕಟ್ಕೊಂಡಿರೋದು ನಿಜಾನೇ ಆಗಿರ್ಬೋದಣ್ಣ. ಇಷ್ಟಾನೇ ಇಲ್ದಿರೋ ನನ್ನ ಮಗಂಗೆ ಬಲವಂತವಾಗಿ ಮದ್ವೆ ಮಾಡಿಸಿ ಅವನ್ ಬದುಕನ್ನ ಹಾಳು ಮಾಡಕ್ಕಾಗತ್ತಾ ಹೇಳಿ? ಯಜಮಾನ್ರೆ, ತೀರ್ಮಾನ ಹೇಳಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ. ಈಗ ಇದಕ್ಕೆ ನಾನು ಯಾವ ತೀರ್ಪು ಕೊಡೋಕ್ಕಾಗಲ್ಲ. ಹಾಗಂತ ನೀವು ಆತರಪಟ್ಟು ಯಾವ ನಿರ್ಧಾರನೂ ತಗೋಬೇಡಿ. ಸ್ವಲ್ಪ ದಿನಗಳಾದ್ಮೇಲೆ ನಾನೇ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ತಿಳಿಸ್ತೀನಿ. ಯಜಮಾನ್ರೆ, ಹೌದು, ನಾನು ಹೇಳೋವರೆಗೂ ನಿಮ್ಮಿಬ್ಬರು ಮಕ್ಕಳಿಗೂ ಮದುವೆ ಮಾಡಬೇಕು ಅನ್ನೋ ಯೋಚನೆನ ಬಿಟ್ಬಿಡಿ. ಅಯ್ಯೋ, ನೀವೇನು ಚಿಂತೆ ಮಾಡಬೇಡಿ. ಅವ್ರು ಸ್ವಲ್ಪ ಯೋಚಿಸಿ ಹೇಳ್ತೀನಿ ಅಂದಿದ್ದಾರೆ ಅಂದಮೇಲೆ ಏನೋ ವಿಷಯ ಇದ್ದೇ ಇರತ್ತೆ. ಹೇಳ್ ಕಳಿಸ್ತೀನಿ ಅಂದ್ರಲ್ಲ, ಇನ್ನು ನೀವು ಹೊರಡಿ. ಸರಿ, ನಾವು ಬರ್ತೀವಮ್ಮ. ಬರ್ತೀವತ್ತಿಗೆ. ಯಾವತ್ತೂ ಇಲ್ದೇ ಇರೋದು ಇವತ್ತ್ಯಾಕೆ ಇವ್ರು ಹೀಗೆ ಹೇಳಿದ್ರು? ಯಾಕಷ್ಟು ಗಾಬರಿ ಆದ್ರು?
ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಯೋಚಿಸ್ಕೊಂಡು ಸಮಸ್ಯೆಗಳನ್ನ ನಿನ್ ತಲೆ ಮೇಲೆ ಹಾಕೊಳ್ಳೋದು ಇಷ್ಟನಾ ನಿನ್ಗೆ? ಯಾರ್ಯಾರ ಬಗ್ಗೆನೋ ಯೋಚನೆ ಮಾಡೋದು, ನಿನ್ ಜೊತೆಗೆ ನಿನ್ನ ನಂಬ್ಕೊಂಡಿರೋರ್ಗು ಕಣ್ಣೀರ್ ಹಾಕ್ಸೋದು ಅಭ್ಯಾಸ ಆಗೋಗಿದೆ ಅಲ್ವಾ ನಿನ್ಗೆ? ಮನುಷ್ಯನ್ಗೆ ಒಳ್ಳೆ ಮನ್ಸಿದ್ರೆ ಸಾಲಲ್ಲ, ಆ ಒಳ್ಳೆ ಮನ್ಸ್ ಜೊತೆ ನಾವು ತೊಂದರೆ ಸಿಕ್ಕಾಕೊಳ್ದೇ ಇರುವಂತ ಬುದ್ಧಿವಂತತನೂ ಇರ್ಬೇಕು. ಮನೆ ಗೌರವಕ್ಕೋಸ್ಕರ ಎಷ್ಟೇ ಒದ್ದಾಡಿದ್ರು ಕೊನೆಗೆ ಹೀಗೆ ಹೀಗೆ ಎಲ್ರ ಮುಂದೆ ನಿಂತು ಕಣ್ಣೀರ್ ಹಾಕ್ಬೇಕಾಗತ್ತೆ. ಏನ್ರಿ, ಏನಾಯ್ತು? ರಕ್ತ ಯಾಕೆ ಬರ್ತಿದೆ? ಏನು ಆಗಿಲ್ಲ ಬಿಡು. ಕೂತ್ಕೊಳ್ಳಿ. ಅಯ್ಯೋ, ಇಲ್ಲಿ ಕೂತ್ಕೊಳ್ಳಿ. ವೈದೇಹಿ, ಕೂತ್ಕೊಳ್ಳಿ ಸುಮ್ನೆ. ಹೇ ಬಿಡು, ನೀನು ರಂಗ ಇಬ್ರು ಓವರ್ ಆಕ್ಟಿಂಗ್ ಮಾಡ್ತೀರಾ. ಸುಮ್ನೆ ಇರಿ. ಅಷ್ಟಕ್ಕೂ ಈ ಗಾಯ ಹೇಗಾಯ್ತು? ಏನು ಆಗಿಲ್ಲ ಅಂತ ಹೇಳ್ತಾ ಇದೀನಲ್ವಾ, ಯಾಕೆ ಇಷ್ಟಕ್ಕೆ ಓವರ್ ಆಕ್ಟಿಂಗ್ ಮಾಡ್ತೀಯಾ? ಒಟ್ನಲ್ಲಿ ಡ್ರಾಮಾ ಕ್ವೀನ್ ಅನ್ನಿಸ್ಕೋಬೇಕು ನೀನು. ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ಕೈಗೆ ಗಾಯ ಆಗಿ ರಕ್ತ ಹೋಗ್ತಿದ್ರೆ ನೋವಾಗಲ್ವಾ? ನಿನ್ಗೆ ಹೊಡೆದಿರೋ ಈ ಕೈಗೆ ಗಾಯ ಆಗಿದ್ರೆ ಅಳ್ತಾ ಇದೆಯಾ ನೀನು? ಅದೇ ಕಣ್ಣೀರು ನಿನ್ಗೆ ಹೊಡೆದಾಗ ಬಂದಿದ್ರೆ ಚೆನ್ನಾಗಿರೋದು. ನಿನಗೆ ಬುದ್ಧಿ ಆದ್ರೂ ಬಂತಲ್ಲ ಅಂತ ಖುಷಿ ಪಡ್ತಾ ಇದ್ದೆ ನಾನು. ನಿನಗೆ ಹೊಡೆದಿದ್ದಕ್ಕೆ ನೋವೇ ಆಗಿಲ್ಲ ಅನ್ನೋ ಥರ ಇದೆಯಲ್ಲ ನೀನು. ನೋವಾ? ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಕೋಪದಲ್ಲೂ ಕೂಡ ಪ್ರೀತಿ ತೋರಿಸೋ ಗಂಡ ಸಿಗೋದು ಅದೃಷ್ಟ. ನೋವು ಕೂಡ ಸಂತೋಷ ತಂದ್ಕೊಡೋದು ಇನ್ನೂ ಅದೃಷ್ಟ. ಹೇಯ್, ಹುಚ್ಚ ನಿನ್ಗೆ? ಹೊಡೆಸ್ಕೊಂಡ್ರು ಸಂತೋಷ ಆಯ್ತು ಅಂತ ಹೇಳ್ತಿದ್ಯಲ್ಲ? ಹೊಡೆದ್ರಿ, ಆದ್ರೆ ಯಾಕೆ? ತಪ್ಪು ಮಾಡ್ದೆ ಅಂತ ಅಲ್ಲ ಅಲ್ವಾ?
ಬೇರೆಯವ್ರಿಗೆ ಸಹಾಯ ಮಾಡಕ್ ಹೋಗಿ ನಾನ್ ತಪ್ಪಿತಸ್ಥೆಯಾಗಿ ಸಿಕ್ಕಾಕೋತಾ ಇದ್ದೀನಲ್ಲ ಅನ್ನೋ ನೋವಿಂದ ತಾನೇ ಹೊಡೆದ್ರಿ. ಅದ್ರಲ್ಲಿ ಇರೋದೆಲ್ಲ ನನ್ ಮೇಲಿರೋ ಪ್ರೀತಿ ತಾನೆ. ಅಂದ್ಮೇಲೆ ನೋವು ಹೇಗಾಗುತ್ತೆ? ಹ ನನ್ ಜೊತೆ ಸಿಟ್ಟು ಮಾಡ್ಕೊಂಡು, ನನ್ ಕಂಡ್ರೆ ಇಷ್ಟ ಇಲ್ದೇ ಇರೋ ಹಾಗೆ ನಾಟಕ ಮಾಡ್ಕೊಂಡು, ಅವಾಗವಾಗ ಇಂಥ ಸಂದರ್ಭದಲ್ಲಿ ನನ್ ಮೇಲೆ ನಿಮಗೆಷ್ಟು ಪ್ರೀತಿ ಇದೆ ಅಂತ ತೋರಿಸ್ತಿದ್ರೆ ಇದಕ್ಕಿಂತ ಸಂತೋಷ ಸಿಗೋ ವಿಷಯ ಇನ್ನೇನಾರು ಇರುತ್ತಾ? ಇಲ್ಲ, ನೀನು ಏನೇನೋ ಊಹಿಸ್ಕೋತಾ ಇದೆಯಾ, ಆದ್ರೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಇಲ್ಲಿ. ಸುಮ್ಮನೆ ಯಾಕೆ ಅಮ್ಮನ ಹತ್ರ ಬೈಸ್ಕೋತ್ಯಾ? ಸ್ವಲ್ಪನೂ ಜ್ಞಾನ ಇಲ್ಲ ಅಂತ ಅಷ್ಟೆಲ್ಲ ಬೈದೆ ಅಷ್ಟೇ ಹೊರತು ನಿನ್ ಮೇಲೆ ಪ್ರೀತಿ ಪ್ರೇಮ ಏನೂ ಇಲ್ಲ ನನಗೆ. ಅಲ್ಲಿ ನೋಡಿ, ಮತ್ತೆ ದಡ್ಡಿ ಅಂತಿದ್ದೀರಾ. ಯಾರ್ ದಡ್ಡಿ ಯಾರ್ ಬುದ್ಧಿವಂತರು? ಇಬ್ರು ಇನ್ನೊಂದ್ಸಲ ಪ್ರೂವ್ ಮಾಡಿ ನೋಡೋಣ. ಪ್ರೂವ್ ಮಾಡೋ ಅಗತ್ಯ ಏನೂ ಇಲ್ಲ. ಈಗ ತಾನೇ ಸೀರೆ ಕಟ್ಟಿ ಬೈಸ್ಕೊಂಡಿಯಲ್ಲ, ಅಷ್ಟೇ ಸಾಕು. ನಿನಗೆ ಎಷ್ಟು ಬುದ್ಧಿ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ನಾನು ಸೀರೆ ಸುಟ್ನಾ? ನೀವು ಅದು ನಂಬ್ತೀರಾ? ಹೇಳಿ, ಮತ್ತೆ ಹೇಳಿ. ಹೇಳಿ ನೋಡೋಣ. ಮತ್ತೆ ಹೇಳಿ. ಮತ್ತೆ ಹೇಳಿ. ಹುಚ್ಚ ನಿನಗೆ? ವೈದೇಹಿ ನಿಲ್ಸು, ಬಿಡು, ಸಾಕು ವೈದೇಹಿ. ವೈದೇಹಿ ನೋಡೋಣ ಪ್ಲೀಸ್. ಕೋಪನಾ? ಎಲ್ಲಿ? ಅಬ್ಬಾ, ತುಂಬಾ ಕೋಪ ಬಂದಿರೋ ಹಾಗಿದೆ. ಕೋಪಿಸ್ಕೊಂಡಾಗ ಹುಡುಗಿಯರು ಸುಂದರವಾಗಿ ಕಾಣಿಸ್ತಾರೆ ಅಂತ ಕೇಳಿಸ್ಕೊಂಡಿದ್ದೀನಿ. ನೀವು ಕೂಡ ಅಂದವಾಗಿ ಕಾಣ್ತಿದ್ದೀರಾ. ಆದ್ರೆ ನಿಮಗ್ ಮಾತ್ರ ಕೋಪ ಬರಬಾರ್ದು. ಕೋಪ ಬಂದ್ರೆ ಬೇಗ ವಯಸ್ಸಾದಂಗೆ ಕಾಣಿಸ್ತಾರಂತೆ. ನೀವು ಯಾವತ್ತೂ ಮುದುಕ್ರ ತರ ಆಗ್ಬಾರ್ದು. ಹುಚ್ಚ ನಿನ್ಗೆ? ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ರೆ ಅವತಾರ ಆಡ್ತಾ ಇದ್ಯಾ? ಛೇ. ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಇಂದು, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಎಂದು. ಏನ್ ಹಾಗೆ ನೋಡ್ತಾ ಇದ್ಯಾ? ನಿನ್ ಮುಖ ಈ ತರ ಮಾಡ್ಕೊಂಡ ತಕ್ಷಣ ಇಲ್ಲಿ ಕರ್ಗೋರು ಯಾರು ಇಲ್ಲ, ತಿಳ್ಕೊ. ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಮನಸ್ಸಲ್ಲಿ ಮುಚ್ಚಿಟ್ಕೊಳಕ್ ಆಗದೆ ಇರೋಷ್ಟು ಪ್ರೀತಿ ಇದೆ, ಆದ್ರೆ ಅದನ್ನ ಹೊರಗಡೆ ಮಾತ್ರ ಇವ್ರು ತೋರಿಸ್ತಿಲ್ಲ. ಯಾವಾಗ ಹೊರಗೆ ತೋರಿಸ್ಕೋತಾರೋ ಮಹಾನ್ ಭಾವ್ರು. ದೇವ್ರೆ, ನನ್ ಸ್ವಾಮಿನ ಬೇಗ ನನಗೆ ಹತ್ರ ಆಗೋ ಹಾಗೆ ಮಾಡ್ಬಿಡು ಸ್ವಾಮಿ.
ನೀವು ಯಾವತ್ತೂ ಮುದುಕ್ರ ತರ ಆಗ್ಬಾರ್ದು. ಇಷ್ಟು ಸಣ್ಣ ಗಾಯಕ್ಕೆ ಅಷ್ಟೆಲ್ಲ ಒದ್ದಾಡ್ಬಿಟ್ಟಿಯಲ್ಲ ನೀನು. ನಾನಂದ್ರೆ ಹುಚ್ಚವಳಿಗೆ ಹುಚ್ಚಿ. ಏನು ಅಂದ್ರೆ ಯಾಕ್ರಿ? ಯಾವ ಸಮಸ್ಯೆ ಬಗ್ಗೆನೂ ಸಮಯ ತಗೊಳ್ದೇ ಇರೋ ಈ ತೀರ್ಪು ಕೊಡೋದಕ್ಕೆ ಯಾಕೆ ಸಮಯ ತಗೊಂಡ್ರಿ? ತೀರ್ಪು ಜೀವನಗಳನ್ನೇ ಬದಲಾಯಿಸುವಾಗ ನಾನಷ್ಟು ಸಮಯ ತಗೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳು ಕೌಸಲ್ಯ? ಏನ್ರಿ ಇದು? ಇದಕ್ಕಿಂತ ಎಷ್ಟೋ ಕಷ್ಟವಾದ ಸಮಸ್ಯೆಗಳನ್ನ ಕ್ಷಣದಲ್ಲಿ ಪರಿಹಾರ ಮಾಡಿದ ನೀವು ಇದಕ್ಕೋಸ್ಕರ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ನನಗೊಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ನೀವ್ ಯಾಕೆ ಹಾಗೆ ಹೇಳಿದ್ರಿ? ಅವ್ರ ಸಮಸ್ಯೆಗೆ ನೀವ್ಯಾಕ್ರಿ ಇಷ್ಟು ಚಿಂತೆ ಮಾಡ್ತಿದ್ದೀರಾ? ಏನಾಯ್ತ್ರಿ? ಕೇಳ್ತಿರೋದು ನಿಮ್ಮನ್ನೇ ರೀ. ಇಂಥ ವಿಷಯಗಳಲ್ಲಿ ನೀವು ಮಾತಾಡ್ಲಿಲ್ಲ ಅಂದ್ರೆ ದುಃಖ ಆಗಲ್ಲ, ಭಯ ಆಗತ್ತೆ. ಯಾಕೆ ಹೀಗಿದ್ದೀರಾ ಅಂತ ಹೇಳಿ. ನಾನು ಯಾಕೆ ಹೀಗಿದ್ದೀನಿ ಅಂತ ನಿನಗಿನ್ನೂ ಅರ್ಥ ಆಗಿಲ್ವ ಕೌಸಲ್ಯ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಇಂಥದ್ದೇ ಒಂದು ಸಮಸ್ಯೆ ಈ ಮನೆಯಲ್ಲೂ ಇದೆ ಅಂತ ನೀನ್ ಮರ್ತೋಗಿದ್ಯಾ ಕೌಸಲ್ಯ? ಚಂಚಲ, ಎಲ್ಲ ರೆಡಿ ಆಯ್ತಲ್ವಾ? ಹ್ಞೂ, ಅದಕ್ಕೆ ಎಲ್ಲ ರೆಡಿ ಆಗಿದೆ. ಏನು ಅಂದ್ರೆ ರೀ? ಏನ್ ಕೌಸಲ್ಯ? ಏನು ಅಂದ್ರೆ ಟೈಮ್ ಆಗ್ತಿದೆ. ನಿಮ್ ತಂಗಿ ಇನ್ನೂ ಬಂದೇ ಇಲ್ಲ. ಅಲ್ಲಿ ನೋಡು, ಬಂದ್ಬಿಟ್ಲು. ಬಂದ್ಲಾ? ಎಲ್ಲಿ? ಹೌದು ರೀ. ಅಣ್ಣ, ಅಣ್ಣ, ಹೇಗಿದ್ದೀರಾ ಅಣ್ಣ? ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಏನಮ್ಮ ಶಾಂತಿ, ನೀನ್ ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಣ್ಣ. ಹೌದು ರೀ. ಇಷ್ಟಕ್ಕೂ ನಿಮ್ ತಂಗಿ ಬಂದಿದ್ದು ನಿಮಗೆ ಹೇಗ್ ಗೊತ್ತಾಯ್ತು? ಏನ್ ಹಾಕಿ ಕೇಳ್ತೀಯ ಕೌಸಲ್ಯ? ನನ್ನ ತಂಗಿ ನಗು, ಅವಳು ಗೆಜ್ಜೆ ಶಬ್ದ ಈ ಭೂಮಿ ಮೇಲೆ ಇನ್ಯಾರಿಗೂ ಇರೋದಿಲ್ಲ. ಬಾರಮ್ಮ. ಬಾ ಅಣ್ಣ. ನಡಿಯಪ್ಪ. ಅತ್ತೆ ಅತ್ತೆ. ದೇವಾ, ಲಕ್ಕಿ, ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನನ್ನ ಸೊಸೆ ಬಂಗಾರ.